ವಿಭಿನ್ನ ಮಾತಿನ ಸ್ಟೈಲ್ನಿಂದಲೇ ಖ್ಯಾತಿಯನ್ನ ಪಡೆದಿರುವ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಯಾರು ಮಾಡದ್ದನ್ನ ಇದೀಗ ತನ್ನ ಕ್ಷೇತ್ರದಲ್ಲಿ ಹೊಸ ಪ್ರಯೋಗವನ್ನ ಮಾಡ್ತಿದ್ದಾರೆ. ಅದೇನಪ್ಪಾ ಅಂತಂದ್ರೆ ಬೆಳ್ಳಂಬೆಳಗ್ಗೆ ಎಲ್ಲ ಇಲಾಖೆಗಳ ಅಧಿಕಾರಿಗಳನ್ನ ತನ್ನ ಜೊತೆಗೆ ಗ್ರಾಮಗಳಿಗೆ ಕರೆದುಕೊಂಡು ಹೋಗಿ ಜನರ ಸಮಸ್ಯೆಗಳನ್ನ ಆಲಿಸುವುದು. ಸದ್ಯ ನಿಮ್ಮ ಊರಿಗೆ ನಿಮ್ಮ ಶಾಸಕ ಅನ್ನೋ ಟೈಟಲ್ ನಲ್ಲಿ ಇದೊಂದು ರೀತಿಯ ವಿಭಿನ್ನ ಪ್ರಯೋಗ ಮಾಡ್ತಿದ್ದು, ಅದರಂತೆ ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚನಹಳ್ಳಿ ತಾಲೂಕಿನ ಮಿಣಕನಗುರ್ಕಿ, ಬುದ್ಧಿವಂತನಹಳ್ಳಿ, ಎಂ ನಾಗೇನಹಳ್ಳಿ ಸೇರಿದಂತೆ ಹಲವಾರು ಗ್ರಾಮಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಬೆಳ್ಳಂಬೆಳಗ್ಗೆ 7 ಗಂಟೆಯಿಂದ ಪ್ರತ್ಯಕ್ಷವಾದ ಪ್ರದೀಪ್ ಈಶ್ವರ್ ಗ್ರಾಮಗಳ ಮಧ್ಯ ನೆಲದ ಮೇಲೆ ಚಾಪೆಗಳನ್ನು ಹಾಕಿಕೊಂಡು ಎಲ್ಲ ಇಲಾಖೆಗಳ ಅಧಿಕಾರಿಗಳನ್ನು ಕೂರಿಸಿಕೊಂಡು ಜನರ ಸಮಸ್ಯೆಗಳನ್ನು ಆಲಿಸಿದ್ದಾರೆ. ಇನ್ನು ಆಗಮನಕ್ಕೂ ಮುನ್ನ ತಮ್ಮ ಗ್ರಾಮಕ್ಕೆ ಶಾಸಕರು ಆಗಮಿಸಿದ್ದಕ್ಕೆ ಗ್ರಾಮಸ್ಥರು ಪುಷ್ಪ ಮಳೆಯನ್ನೇ ಸುರಿಸಿ ಅದ್ದೂರಿಯಾಗಿ ಸ್ವಾಗತ ಮಾಡಿದ್ದಾರೆ. ಈ ವೇಳೆ ಗ್ರಾಮದಲ್ಲಿನ ಜಮೀನು, ನಿವೇಶನ, ಪಿಂಚಣಿ, ರೇಷನ್ ಕಾರ್ಡ್ ಸಮಸ್ಯೆಗಳ, ರಸ್ತೆ ಚರಂಡಿ ಸೇರಿದಂತೆ ನಾನಾ ಸಮಸ್ಯೆಗಳನ್ನ ಗ್ರಾಮಸ್ಥರು ಹೇಳಿಕೊಂಡ್ರು. ಆಯಾ ಸಮಸ್ಯೆಗೆ ಆಯಾ ಇಲಾಖೆ ಅಧಿಕಾರಿಗಳು ಅಲ್ಲೇ ಉತ್ತರ ನೀಡಿ ಅಲ್ಲೇ ಸಮಸ್ಯೆ ಬಗೆಹರಿಸುವ ಕೆಲಸ ಮಾಡಿದ್ರು. ಇದರಿಂದ ಗ್ರಾಮಕ್ಕೆ ಇಡೀ ತಾಲೂಕು ಆಡಳಿತ ಬಂದಿದ್ರಿಂದ ಹಲವಾರು ವರ್ಷಗಳಿಂದ ಅಲೆದರೂ ಆಗದ ಕೆಲಸಗಳು ಸ್ಥಳದಲ್ಲೇ ಕ್ಷಣಾರ್ಧದಲ್ಲೇ ಆಗ್ತಿರೋದನ್ನ ಜನ ನೋಡಿ ಫುಲ್ ಖುಷಿಯಾಗಿದ್ದಾರೆ. ಐದು ಹಳ್ಳಿ ಮುಗಿಸಿದ್ದೀನಿ, ಮತ್ತೆ ಪುರ ಪಂಚಾಯತಿ 13 ಹಳ್ಳಿ ಮುಗಿಸಿದ್ದೀನಿ. ಇವತ್ತು ಮಿಣಕನೂರ್ಗಿ ಪಂಚಾಯತಿ ಹಳೆ ಬುದ್ಧಿವಂತನಹಳ್ಳಿ ಆದ್ಮೇಲೆ ಇದಿದೆ. ಇವಾಗ ಮಿಣಕನೂರ್ಗಿಯಲ್ಲಿ ಇನ್ನೊಂದು ಪಾಯಿಂಟಲ್ಲಿ ಜನರ ಕಷ್ಟ ಕೇಳಿ ಅದಾದ್ಮೇಲೆ ಮುಂದಿನ ಹಳ್ಳಿಗೆ ಹೋಗ್ತೀನಿ. ಅಧಿಕಾರಿಗಳನ್ನ ಕರ್ಕೊಂಡು ಎಲ್ಲ KS ಆಫೀಸರ್ಸ್ನ ಬಡವ್ರ ಕಷ್ಟ ಕೇಳೋಕ್ಕೆ ಊರೂರು ಹೋಗ್ತಾ ಇದ್ದೀನಿ. ಅವ್ರ ಕಷ್ಟ ಕೇಳ್ತೀನಿ, ಅವ್ರ ಸಮಸ್ಯೆಗೆ ಸ್ಪಂದಿಸ್ತೀನಿ, ಬಡವ್ರ ಕಣ್ಣೀರೋರ್ಸೋ ಪ್ರಯತ್ನ ಪಡ್ತೀನಿ. ಸರ್, ನಮ್ಮ ಊರಿಗೆ ನಮ್ಮ ಶಾಸಕರು ಯಾವ ಒಂಥರ ಎಕ್ಸಸೈಸ್ ಆಗ್ತಿದೆ ಸರ್? ಭಾಳ ನನಗೆ ಆತ್ಮತೃಪ್ತಿ ಇದೆ ಸರ್. ಬೆಳಗ್ಗೆ 3:30ಗೆ ಎದ್ದು ಬಂದವನು ಸರ್. ನಾನು ರಾತ್ರಿ 11:30 ಆಯಿತು. ನಾನು ಕ್ಲಾಸ್ ಮುಗಿಸ್ಕೊಂಡು ನಾನು ಕ್ಯಾಂಪಸ್ಸಿಂದ ಮನೆಗೆ ಹೋಗಿ 3 ಅವರ್ ನಿದ್ದೆ ಮಾಡಿ ಎದ್ದು ಬೆಂಗಳೂರಿಂದ ಬಂದು 6:15 ಮಂಚನಹಳ್ಳಿ ರೀಚ್ ಆಗಿದ್ದೀನಿ. ಜನರ ಕಷ್ಟ ಕೇಳ್ತಿದ್ದೀನಿ. ನನಗೊಂದು ಅವಕಾಶ ಸಿಕ್ಕಿದೆ. ನಮ್ಮ ತಂದೆ ತಾಯಿಗೆ ಒಳ್ಳೆ ಹೆಸರು ತರಬೇಕು. ಇಂಥ ಒಂದು MLA ಒಳ್ಳೆ ಕೆಲಸ ಮಾಡಿದ್ರಪ್ಪ ಅಂತ ಅಲ್ವಾ, ನಾನು ಅವ್ರಿಗೋಸ್ಕರ ಬಂದಿದ್ದೆ.